ನಮ್ಮ ಅಮ್ಮಗ ಕಾಲೇಜ್ ಅಂದ್ರೆ ತಿಳಿಯಂಗಿಲ್ಲ, ಸಾಲಿಗೆ ಅಂತಂತಡಿ. ಯಮ್ಮ, ನಾ ಸಾಲಿಗೆ ಹೋಗ್ಬರ್ತೀನಿ. ಸಾಕು ಸಾಕು ಚುಮ್ಮರಿ, ಸಾಕ ಬೇಕಂತ ಕೇಳಂದ್ಲ ನಿಮ್ಮವ್ವ. ಸಾಕವ ಚುಮ್ಮರಿ, ಅತಿ ಹೆಚ್ಚು ತಿಂದ್ರೆ ಇಸಿಮಿಟಿ ಆಕತಿ, ಎದ್ಯಾಗ ಉಳ್ಚಿಕ್ಕಂಗ ಆಕತಿ. ಸಾಕಿಷ್ಟ ಚುಮ್ಮರಿ, ಬ್ಯಾಡ ಅಂತ ಹೇಳು. ಅಯ್ಯೋ ದೇವ್ರೆ, ಕಾಲೇಜ್ಗೆ ಹೋಗ್ಬರ್ತೀನಿ. ಬಜಿಯಾ ಬಜಿ ಎಲ್ಲ ಬ್ಯಾಡ. ಮತ್ತೆ ಯಾಕೆ ಬಜಿ? ಎಣ್ಣಿದು ಮೊದಲ ಕೆಮ್ಮು, ವಾತಾವರಣ ಬರಬ್ಬರಿ ಇಲ್ಲ. ಅದ್ರಾಗ ನೋಡಲ್ಲಿ ಹಿಂದೆ ಬಂದು ನಿಂತಾಳ ಹಡಿಬಿಟ್ಟಿ. ಮತ್ತೆ ಬಜಿ ಗಿರ್ಮೆಟ್ಟಿ ಅಂತ ಗೊತ್ತಾದ್ರೆ ಮುಗಿದೋತ್. ಮನೆಗೆ ಹೋಗಿ ಗಂಡನ ಮಕ್ಕಳನ್ನ ಕರ್ಕೊಂಡು ಇಲ್ಲೇ ಬಂದು ಕುಂದಿರ್ತಾಳ. ಬ್ಯಾಡ ಅಂತ ಹೇಳೋ, ಬಜಿ ಗಿಜಿ ಬ್ಯಾಡ ಅಂತ ಹೇಳು. ಅಯ್ಯೋ ದೇವ್ರೆ, ಏನ್ ಮಾಡ್ಲಿ? ಯವ್ವಾ ಬರ್ತಾನೆ ಮಾಡಾಕ ಆತೇಳ ನಿಮ್ಮವ್ವ. ಆತ್ ಬಿಡು, ಸುದ್ದಾತ್ ಬಾಳೆ. ಆತ್ ಗಿರ್ಜಿ ಕಿವಿಗೆ ಬಿತ್ತಿಲ್ಲ, ಮುಗಿದೋತ್ ಕತಿ. ಆಕಿನ್ ತಿನ್ನ ಮಟ್ಟ ಹೋಗೋದಲ್ಲ ನಮ್ಮ ಮನೆಯಿಂದ. ಎಷ್ಟಿರ್ಬೇಕಿ ಮುಗ್ಗಿದಂತ ನನ್ನ ಅತ್ತಗ. ಅಲ್ಲಿ ಇವ್ರ ಮನೆಗೆ ಏನ್ ಬಜಿ ತಿನ್ನಕ ಬರ್ತಿದ್ದೇನೆ ನಾನು? ಏನ್ ಯಾವಾಗ ಬಂದ್ರು ಕುಂದ್ರಿ ಊಟ ಹಾಕಿ ಕಳಿಸ್ತಾರ ಅನ್ನಂಗ ಮಾತಾಡ್ತಕ್ಕಿದ. ಅಲ್ಲ ಏನೋ ಒಂದು ಆಸರ ಬೇಸರ ಕಳ್ಯಾಕ ನಾಕ ಬಂದಿರ್ತೀವಪ್ಪ ಇವ್ರ ಮನೆಗೆ. ಎಲ್ಲಾದಕ್ಕೂ ವಟ 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 ಹಚ್ಚಿ ಬಿಡ್ತತ್ತಗ. ನಿಮ್ಮ ಮನೆಗೆ ಏನ್ ಬಜಿ ತಿನ್ನಕ್ ಬಂದಿಲ್ಲ, ಇಷ್ಟಕ್ಕೂ ಬಜಿ ಮಾಡಾಕತ್ತಿಲ್ಲ ಶಾಂತಕ್ಕ. ಹೇಳಲ್ಲಿ ಬರೇ ಇಂತಾದ ಬರೇ ನಿಂದ ಹೇಳೇ ಬಿಟ್ಟಾಳ. ನಾಳೆ ನಿನಗ ಹಂಗಾರೆ ನೀ ಬರ್ತಿ ಅಂತೇಳಿ ಮಾಡಿಗಿಡಕತ್ತಾಳ ಏನಪ್ಪ? ಬರ್ತೀನ್ರಿ ಗಿರ್ಜಕರ್, ನಂಗೆ ಹೊತ್ತಾತು. ಹೋಬಾ ಅಂದಂಗ ಏನ್ ಕಾಗಿ ಮುತ್ಕಿ ಒಬ್ಬಕ್ಕೆ ತಿನ್ನಕತ್ತಿ ಚುಮ್ಮಾರಿನ? ಏನಂದಿ? ಒಬ್ಬಕ್ಕೆ ತಿನ್ನಕತ್ತಿ ಅಲ್ಲ ಚುಮ್ಮಾರಿ? ಮತ್ತ ಇವ ನಾಕ ಚುಮ್ಮಾರಿಯಾಗ ಏನ್ ಊರಿಗೆಲ್ಲ ದಾಸೋಗಿಡ್ಲೇನು ಆಡ್ಬಿಟ್ಟಿ? ಮತ್ತ ಎಲ್ಲಾರ ಮನೆಯಾಗೂ ಒಬ್ಬೊಬ್ಬರ ಮಾಡ್ಕೊಂಡು ತಿನ್ನೋದು. ನೀನ್ ಹಂಗೇನ ಮಂದಿ ಮನೆಗೆ ಹೋಗಾರಂತ ಮಾಡಿ ಏನು? ಇಲ್ಲಡ, ನಮ್ಮನೆ ಚುಮ್ಮರಿಗೆ ಮರಿ ಎಲ್ಲ ಖಾಲಿ ಆಗ್ಯಾವ. ಶಾಂತಕ್ಕ, ಈ ನಮ್ನಿ ಮರ್ಯಾದೆ ತೆಗಿತಲ್ಲ ಇದು ಮುದುಕಿ. ನಮ್ಮ ಅತ್ತಿದು ನಿಂದು ಏನ್ ಹೊಸ್ತ ಏನವ? ಒಂದ್ ಬಿಡಿಯತ್ತಾಗ ಹಾಗೋಲಿ ಅಂದಂಗ. ಶಾಂತಕ್ಕ, ಮುನ್ನಾರ್ದಾಗ ಇದಕ್ಕೆ ಹೋಗೋಣ ಇದ್ದಲ್ಲ, ಮತ್ತ ಅದು ದೇವಸ್ಥಾನಕ್ಕೆ ಹೋಗೋಣ ಅಂದಿದ್ದೆ. ನಿನ್ನೆ ನಮ್ಮ ಇವ್ರು ಪಾರ್ವತಿಯರ ಅತ್ತಿ ಫೋನ್ ಹಚ್ಚಿದ್ವ. ಅವ ಏನ ಮಕ್ಕಳ ಸಲುವಾಗಿ ಈಗ ಬೇಡ ಅಂತ ಅನ್ಕೊಂಡಿದ್ರಂತ. ಮತ್ತೆ ಬೇದಾಡಿ ಹೋಗಿ ದವಾಖಾನೆ ಕರ್ಕೊಂಡು ಹೋಗಿ ಬಂದ್ಲ ಅಂತ. ಅದಕ್ಕೆ ಈಗೇನು ಬೇಡ ತಡ್ರಿ, ಸದ್ಯ ದೇವ್ರಿಗೆ ಹೋಗುದೆ ಹೋಗೋಣಂತ. ಈ ವಾರ ಬೇಡ, ಮುನ್ನಾರ್ದಾಗ ಹೋಗೋಣ ಅಂದಾಳ. ಅವ್ರದ್ದೇನೋ ಬೇರೆ ಕೆಲಸನೂ ಅದಾವಂತ. ಅದ್ರಾಗ ಅವ್ರ ಬಾಯ ಬರುವಂತಲೇ ಮಾತಾಗ ಆ ಕಮಲವ್ವ ಆಯ್ಕೆ ಬಂದಾಳಂತ. ಅದಕ್ಕೆ ಇವತ್ತು ಆಗೋದಲ್ರಿ ಅಂತ ಹೇಳಿದ್ಲ. ಹೌದನು? ಏನು ಹುಡುಗರು ಏನವ ಆಗಲಿ ಬಿಡ, ಅಕ್ಕ ಸಣ್ಣರದಾರ. ಸರಿ, ನಾನು ಅದ ಹೋಗೋದಂದಿದ್ದೆಲ್ಲ, ಅದಕ್ಕೆ ಬಂದೆ. ಅಲ್ಲಿ ಬರಾಕತ್ತೀರ ನನ್ನ ಗಂಡ. ಅಯ್ಯ, ಊರಿಗೆ ಹೋಗ್ತಾರಂದಿದ್ದು ಈ ಬಸ್ ಹೋದ್ರಲ್ಲ ಅವ್ರು. ಏನ್ರಿ ಯಾಕ ಹೋಗಲಿಲ್ಲ ಊರಿಗೆ? ಬಸ್ ತೆಪ್ತಲೇ. ಮೊದ್ಲ ಊರಿಗಿರೋದ 2 ಬಸ್, ಅದು ತೆಪ್ತು. ಇನ್ನು ಸಂಜೆ ಮ್ಯಾಗ ಬಸ್. ನಾನಾರ ಒಟ್ಟು ಅರ್ಜೆಂಟ್ ಹೋಗ್ಬೇಕು, ಏನು ಮಾಡ್ಬೇಕನ್ನೋದು ತಿಳಿಲಂಗೆ ಆಗ್ಬಿಟ್ಟತಿ. ಕರಡಿಕೊಪ್ಪಕ್ಕೆ ಎಷ್ಟೊತ್ತಿದ್ರು ಹೋಗ್ಬೇಕಲ್ಲಿ. ಹೌದನ್ರಿ? ಅಯ್ಯೋ, ಈಗ ಏನು ಮಾಡೋದು ರೀ? ನೋಡ, ಅದಕ್ಕೆ ಹೇಳಿದೆ, ಬಡ್ಕೊಂಡೆ ಒಂದು ಬೈಕ್ ತಗೋರಿ ಅಂತೇಳಿ. ಎಲ್ಲಿ ಕೇಳ್ತೀರಿ ನನ್ನ ಮಾತು ನೀವು? ಬೈಕ್ ತಗೊಂಡ್ರೆ ಏನು ಭಯನ ಹಲ್ಲು ಬಿಚ್ಕೊಡ್ಲೇನ ಅವ್ರಿಗೆ? ಬೈಕ್ ತಗೊಳಕ ರೊಕ್ಕ ಬೇಕಲ್ಲ. ಈ ಸಾಲ ಅದು ಇದು ಅಂತೇಳಿ 108 ಇವ ರಾಡಿ ಇರ್ತಾವ. ಮತ್ತು ಬೈಕ್ ಬೇರೆ ತಗೋಬೇಕನ. ಬೈಕ್ ತಗೊಳಕ್ಕೆ ಎಲ್ಲಿ ಐತಿ ರೊಕ್ಕ? ನಿಂದೊಂದು ತಿಂಡಿ ಆತಾಗ. ಬೈಕ್ ತೊಗೊಳಕ್ಕೆ ರೊಕ್ಕ ಇರಂಗಿಲ್ಲ. ಮತ್ತೆ ಕಡಿಮೆ ಕೆಲಸ, ಆ ಕೆಲಸ ಈ ಕೆಲಸ ಅಂತ ಹೋಗ್ತಿರಲ್ಲ. ತಂದಿದ್ದ ಪಗಾರನ ನೆಟ್ಟು ನನ್ನ ಕೈ ಕೊಡೋದಿಲ್ಲ. ಮತ್ತೆ ರೊಕ್ಕ ಎಲ್ಲ ಏನು ಮಾಡಾಕತ್ತೀರಿ ನೀವು? ಅದ ನನಗೆ ಅರ್ಥ ಆಗೋಲ್ತ. ಕರೆ ಹೇಳ್ರಿ. ಮತ್ತೆ ಯಾವ್ದಾರ 2ನೇ ಮನೆಗಿನಿ ಇಟ್ಟಿರೇನ್ರಿ? ಮತ್ತೆ ಅದೊಂದು ಕಡಿಮೆ ಐತಿ. ಇನ್ನೊಬ್ಬಕಿನ್ ನೋಡ್ಕೊಂಡ್ರ ರಗಡಾಗೈತಿ. ಇನ್ನು 2ನೇ ಮನೆ ಇಟ್ಟು ಎಲ್ಲಿ ಒಲೆ ನಾನು? 2ನೇ ಮನೆ ಬೇರೆ ಕೇಳಿ ನನ್ನ ಮಕ್ಕಕ್ಕೆ. ಅದೇನಿಲ್ಲ, ಸಾಲಕ್ಕೆ ಸಾಲ ಗಾಡಿ ಟ್ರ್ಯಾಕ್ಟರ್ ತಗೊಳ್ಳೋ ಹೊತ್ನ್ಯಾಗ ಲೋನ್ ಸಾಲ ಮಾಡಿ ತೊಗೊಂಡಿದ್ದು. ಅದ್ರ ಲೋನ್ ಮುಡ್ಸಾಕಂತೇಳಿ ಇದ್ರ ಲೋನ್ ಮುಡ್ಸಾಕಂತೇಳಿ ಇದರ ಆಡೇ ಆಗೈತಲ್ಲ. ಈಗ ಮತ್ತೆ ಅಲ್ಲಿ ಹೋಗ್ಲಿಕ್ಕಂದ್ರೆ ನಡೆಯಂಗಿಲ್ಲಲ್ರಿ. ಕಾಂಟ್ರಾಕ್ಟು ಅಲ್ಲೊಬ್ಬ ಒಂದು ಮಾತಾಡ್ಬೇಕಂತೀರಿ, ಮತ್ತೆ ಇನ್ನೊಬ್ಬ ಕೊಟ್ಟನಂದ್ರೆ ಗುತ್ತಿಗೆ ಒಮ್ಮೆ. ಈಗ ಏನು ಮಾಡ್ತೀರಿ ಮತ್ತೆ? ನನಗೂ ಅದ ತಿಳಿವಲ್ತು ಬಿಡ್ಲೆ. ನೋಡಂತಡಿ ಯಾವ್ದಾರ ಗಾಡಿ ಈ ಕಡೆ ಹೋಕ್ಕವನ. ಅಲ್ಲಿ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ಮಟ್ಟ ಬಿಟ್ರೆ ಸಾಕು ನನಗೆ. ಇಲ್ಲ ಅದು ಮೇನ್ ಅಲ್ಲಿ ಬೈಪಾಸ್ ರೋಡಿಗೆ ಬಿಟ್ರು ಸಾಕಾಕತ್ ನನಗೆ. ರೀ, ಪ್ರೇಮವನ್ ಗಂಡಂದು ಗಾಡಿ ಐತಿ, ಮನೆ ಬಕ್ಕಲ್ಲಾಗ ನಿಂತಿರ್ತೈತಿ. ಯಾವ ಹೋಗೋದೆ ಇದ್ರ ಕೆಲ್ಸಕ್ಕೆ. ಅದಕ್ಕೆ ಆ ಟಿಂಪು ಗಾಡಿ ತೊಗೊಂಡು ಹೋಗಿರ್ತಾನೆ. ಆ ಪ್ರೇಮವನ್ ಗಂಡನ ಗಾಡಿ ಬೇಕಾದ್ರೆ ನಾ ಹೇಳಿ ಇಷ್ಟು ಕೊಡಿಸ್ತೇನೆ, ಅದಕ್ಕೆ ಪೆಟ್ರೋಲ್ ಹಾಕೊಂಡು ಹೋಗಿ ಬರ್ರಿ. ಕೊಡ್ಬೇಕಲ್ಲ ಅವ್ರು. ಸರಿ ಅನ್ಸಲ್ಲ, ಕೊಡಂಗಿಲ್ಲ. ಬೇಡ ಅಂದ್ರೆ ಆಸೆ ಅವಮಾನ ಮಾಡ್ಕೊಳ್ಳೋದು. ಬೇಡ ನೋಡನ್ ಸುಮ್ನಿರ್. ಏನಾಗಲ್ಲ ತಡ್ರಿ, ನಾನು ಹೋಗಿ ಕೇಳಿ ಚಾವಿ ಇಸ್ಕೊಂಡ ಬರ್ತೇನೆ ನಿಮ್ಮ ಕಡೆ. ಬ್ಯಾಡಲೇ. ಮಲ್ಲೇಶಣ್ಣ ಕುಂದ್ರಿ, ಅಂತ ಚಾ ತರ್ತೇನೆ. ಅಪರೂಪಕ್ಕೆ ಬಂದಿರಿ ಮನೆ ಕಡೆ, ಕುಂದ್ರಿ. ಬ್ಯಾಡ್ರಿ ಶಾಂತಕರ, ನಾ ಮನೆ ಕಡೆನೇ ಹೋಗ್ತೇನ್ರಿ. ಅದಕ್ಕೆ ಬೇಡ, ಚಾಗಿ ಏನು ಬ್ಯಾಡ್ರಿ. ಹಂಗಂದ್ರೆ ಹೆಂಗ್ರಿ ಮಲ್ಲೇಶಣ್ಣ? ನಮ್ಮ ಅಣ್ಣ ಬಂದ್ರೆ ನಾ ಹಂಗ ಕಳಿಸ್ತಿದ್ದೇನ? ಕುಂದ್ರಿ, ಆಕಿ ಚಾವಿ ಇಸ್ಕೊಂಬರ್ತೇನೆ ಅಂತ ಹೋಗ್ಯಾಳಲ್ಲ. ಮತ್ತೆ ಅಕಸ್ಮಾತ್ ಚಾವಿ ಇಸ್ಕೊಂಡು ಇಲ್ಲಿಗೆ ಬಂದ್ರಂದ್ರೆ ಅಲ್ಲಿ ಮನೆಗೆ ಹೋಗ್ಲಾರ್ದ. ಅದಕ್ಕೆ ಮತ್ತೆ ನೀವು ಅಲ್ಲಿ ಹೋಗಿದ್ರಂದ್ರೆ ಸುತ್ತಾಡ್ಬೇಕಾಕೈತಿ, ನಿಮಗೂ ಹೊತ್ತಾಕತಿ. 2 ನಿಮಿಷ ಕಡೆ ಕುಂದ್ರಿ, ಚಾ ತಗೊಂಡಕ್ಕೆ ಬರ್ತೇನೆ. ಬಾರ ಮಲ್ಲೇಶಿ, ಕುಂದ್ರ ಬಾ. ಬಾರೆ ಇಪ್ಪ ದಿನ ಬರ್ತಾಳೆ ನಿನ್ ಹೆಂಡತಿ. ಪಾಪ ನೀ ಅಪರೂಪಕ್ಕೆ ಒಂದಿನ ಬಂದ್ರೆ ಯಾಕಷ್ಟು ನಾಚ್ಕೊಂತಿ? ಕುಂದ್ರ, ಚುಮ್ಮರ್ ತಿಂತೀನಿ ಹೇಳ್ತಂತಡಿ ಹಾಕೊಂಬರಕ. ಶಾಂತವ, ಹಂಗ ಚುಮ್ಮರ್ ಹಾಕೊಂಬ.
ಬ್ಯಾಡ ಬ್ಯಾಡ ಬೇ ಚುಮ್ಮರಿ ಗಿಮ್ಮರಿ ಏನು ಬೇಡ ನಾಷ್ಟ ಮಾಡಿ ಭರ್ಪೂರ್ ಹೊಟ್ಟೆ ತುಂಬಿಸ್ಕೊಂಡಾಗ ನಾ ಬಸ್ಸಿನ ಕಡೆ ಹೋಗಿದ್ನಿ. ಹೂನ ಬಸ್ವಿದಂತಂಗ ಅಡ್ಡಾಡ್ತಾಳೆ ನಿನ್ನ ಹೆಂಡತಿ ಪಡಾಳೆ ಆರಿಸ್ಕೊಂತ ಮನಿ ಮನಿ ಮನಿ. ಅಲ್ಲ ನೀವು ಒಟ್ಟು ಸ್ಟ್ರಿಕ್ ಮಾಡ್ಬೇಕು. ನೀ ಟ್ರಿಕ್ ಮಾಡ್ಲಿಕ್ಕಂದ್ರ ಆಕಿ ದಾರಿಗೆ ಬರ್ತಾಳಲ್ಲ. ಹೇಳಿ ನೀನ ನೋಡೋಣ. ಏನು ಅಡ್ಡಾಡ್ತಾಳ ಏನು ಯವ್ವ ದೇವ್ರೇ. ಇರೋಡ ಒಟ್ಟ ಕಾಲು ಕೈ ಮೇಲೆ ಏನಿಲ್ಲದ ಹಾಕಿದ. ಯಾರ ಮನೆಗೆ ಹೋಲಿ ಏನು ಮಾತಾಡ್ಲಿ, ಯಾರ ಮನೆಗೆ ಹೋಲಿ ಏನು ಹೇಳಲಿ, ಬರೀ ಇದ ನೋಡ್ಲಾ ಹಾಕಿದ. ಆಮೇಲೆ ನಮ್ಮ ಮನೆಗಾರ ಬರ್ತಾಳ, ಹೊಟ್ಟೆ ಸಕ್ರೆ ಕೊಡು, ಹೊಟ್ಟೆ ರವಾ ಕೊಡು, ತಟಕ್ ಚಾಪಡಿ ಕೊಡು, ತಟಕ್ ಹಾಲು ಕೊಡು ಅಂತೇಳಿ ಬರೀ ಇದೆಲ್ಲ ಹಾಕಿದೆ. ಅಲ್ಲಿ ಏನು ಸಂತಿ ಮಾಡೋದು ಬಿಟ್ಬಿಟ್ಟಿರ ಹೆಂಗ್ ನೀವು ಅಂತ ನನಗೂ ಅರ್ಥ ಆಗೋಲ್ತಪ್ಪ. ನೋಡ ನೀನು ಹೆಂಡತಿ ನಿಂಗೆ ಅಡ್ಡಾಡಕ ಬಿಡಕ್ಕೆ ಹೋಗ್ಬೇಡ ಮಲೇಸಿ. ನಿನ್ನ ಮಾನ ಮರ್ಯಾದೆ ತೆಗೆದಿಡ್ತಾಳ ಆಕೆ ಕರೇನ. ಯೋ 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 ಮಿಕ್ಕಿದಾಕಿದಾಳ ನೋಡಪ್ಪ ಊರಿಗೆ. ಅದ್ರಾಗ ನನ್ನ ಸೊಸಿಗೆ ಇಲ್ಲ ಬಾರ್ದು ಹೇಳ್ಕೊಡುದು. ಒಟ್ಟು ನನ್ನ ಸೊಸಿ ಬಂಗಾರದಂಗಿತ್ತಯ್ಯಪ್ಪ. ನಿನ್ನ ಹೆಂಡತಿ ಕೂಡ ಸೇರಿ ಹಾಳಾಗಿ ಓದ್ಲಕ್ಕಿ. ಇಲ್ಲಾಂದ್ರೆ ನನ್ನ ಸೊಸಿ ರಾಣಿ ಇದ್ದಂಗೆ ಇರ್ತಿದ್ಲ ಯಪ್ಪ. ಹಾಲು ಬಿಡ್ತೀಯಲ್ಲ ಹಾಲು ಬೀರ ಒಟ್ಟೆ ಹೆಂಡತಿನ ಜಾಡಿಸಿ ನಡಕ್ ಓದಿಬೇಕು ಅಂದ್ರೆ ದಾರಿಗೆ ಬರ್ತಾರ ಅವ್ರು. ನಾನು ಏನು ಹೇಳಿ ಬೇ, ಏನು ಹೇಳಿದ್ರು ಅಡ್ರಕಂದು ನನ್ನ ಮೈ ಮೇಲೆ ಬರ್ತಾಳಾಕಿ. ನಾನಾರ ಏನು ಹೇಳು ಅಲ್ಲ, ನಂಗೆ ತಿಳಿದು ಗೊತ್ತೈತೇಳು, ನಂಗೆ ಮಾಡೋದು ಗೊತ್ತೈತೇಳು ಅಂತಾಳೆ. ನೀನ ಬೇಷಂಗೆ ಬೈ, ಇಲ್ಲಿ ಬಂದ್ಲಂದ್ರೆ ಬಾಯಿಗೆ ಬಂದಂಗೆ ಬೈ, ಬುದ್ಧಿ ಹೇಳು, ಹಂಗಲ್ಲ ಹಿಂಗಲ್ಲ, ಹೆಂಗಿರ್ಬೇಕು ಬಾಳೆ ಹೆಂಗೆ ಮಾಡ್ಬೇಕು ಅಂತೇಳಿ ಎಲ್ಲ ಸಂತಿ ತಂದು ಹಾಕ್ತೀನಿ. ಆದರೂ ಇವ್ರ ಮನೆ ಒಳಗೆ ಕೇಳೋದು ಬಿಡೋದಲ್ಲ, ಇಸ್ಕೊಳ್ಳೋದು ಬಿಡೋದಲ್ಲಕ್ಕಿ. ನಾ ಏನು ಮಾಡಲಿ ಹೇಳು? ಏನು ಹೋಗ್ಬೇಡ ಯಾರ ಮನೆಗೆ ಕೇಳಾಕಂತ ಹೇಳಾಕತ್ತನು? ನಾನು ನೋಡ್ಕೊಂತೇನು ಬಾಗಲಾಗ ಕುಂದ್ರಲಿ? ಯವ್ವ ಸಾಕಾಗೈತೆ ಬೇ ಜಲಮ್ ನಂದು ಎತ್ತಗಂತ ಬಿಡ್ದಾಡ್ಲಿ ದುಡಿ ಗಣಮಾಗ. ನಾನು ಮೊದಲೇ ನನಗೆ ಸಾಲಗಾರ 108 ಸಾಂಗ್ ತೊಂದತ್ತಾಗ ಸಾಲಗಾರ ಒಂದು ಕಾಡ್ತಿರ್ತಾವ. ಅತ್ತಾಗೂ ನೋಡ್ಬೇಕು ಇತ್ತಾಗೂ ನೋಡ್ಬೇಕಂದ್ರೆ ಆಗೋದಿಲ್ಲ. ನಿಮ್ಮವನ ಸಾಕಾಗಿ ಹೋಗೈತೆ, ನನಗೂ ಸಾಕಾಗಿ ಹೋಗೈತೆ. ಅಲ್ಲ ನನಗ ಹಿಂಗಾಗೈತೆ ನಿನಗೆ ಹೆಂಗ ಹಾಕಿಲ್ಲ ಹೇಳು? ನನಗದ ಅರ್ಥಕತಿ ಏನ್ ಮಾಡ್ಬೇಕಪ್ಪ. ಅದೇನದ ಒಬ್ಬಿಗೆ ದಬ್ಬ ಮಾಡಂಗ್ ಕಾಣಂಗಿಲ್ಲಪ್ಪ. ಆಕಿ ಡಿಂಗ್ರ ಬಿಲ್ ಇದ್ದಂಗದಾಳ. ಪ್ರೇಮಕ್ಕ ಹಡಿಬಿಟ್ಟಿ ಎಲ್ಲಿ ಹೋದ್ಲ ಯವ್ವ ಈಕಿ? ನಮ್ ಸೊಟ್ಟು ಮಾರಿ ಪ್ರೇಮಿ ಸೊಟ್ಟು ಮಕ ತಿರ್ಕೊಂಡು ಎತ್ತಾದ್ರ ಹೋದ್ಲ ಏನು? ಯಾರು? ಓ ಗಿರಿಜನ. ಅಯ್ಯ ಒಳಗಿಲ್ಲ ನೀನ ಹಿತ್ತಲಾಗಿದ್ದೇನ? ಓನ ಯವ್ವ ಹಿತ್ತಲಾಗಿದ್ನಿ. ಏನಾದ್ರು ಕೆಲಸ ಇತ್ತನ? ಅಲ್ಲ ಅಪರೂಪಕ್ಕೆ ಬಂದಿಲ್ಲವ ನಮ್ಮ ಮನೆ ಕಡೆ ನೀನು. ಯಾವಾಗ ನೋಡಿದ್ರೆ ಶಾಂತಕ್ಕನ ಮನೆ ಕಡೆ ಹೋಗಿರ್ತಿದ್ದೇವ. ಅಯ್ಯೋ ತಟಗ ಅರ್ಜೆಂಟ್ ಕೆಲಸ ಇತ್ತಯ್ಯವ ಅದಕ್ಕೆ ಬನ್ನಿ ಅಂದಂಗ. ಏನ್ ತಿಳ್ಕೊಳಂಗಿಲ್ಲ ಅಂದ್ರೆ ಒಂದೀಟ್ ನನಗೆ ಒಂದು ಸಹಾಯ ಆಗ್ಬೇಕಾಗಿತ್ತ ನಿನ್ನಿಂದ. ಭಾಳ ದೊಡ್ಡ ಉಪಕಾರ ಆಗ್ಬೇಕಾಗೈತಿ. ಏನು ನೀ ಇಲ್ಲಂತ ಹೇಳಂಗೇ ಇಲ್ಲ ಮತ್ತೆ. ಅಲ್ಲ ಸಹಾಯ ಆಗ್ಬೇಕಿತ್ತು ಅಂತ ಇಲ್ಲಂತ ಹೇಳಂಗಿಲ್ಲ ಅಂತ ಮೊದಲೇ ಹೇಳಕತ್ತಿ. ಏನು ಹೇಳು? ಅದು ಅದು ಒಂಚೂರು ನನಗೆ ನಿನ್ನ ಗಾಡಿ ಬೇಕಾಗಿತ್ತ. ನನ್ನ ಗಾಡಿ ನಂದೆಲ್ಲೈತಿ ಇವ ಗಾಡಿ ನಿನಗೆ ಕೊಡಕ? ನಿನ್ನ ಗಂಡನ ಗಾಡಿ ಯವ್ವ ಬೈಕ್. ನೀ ಹುಡುಕಿಯಲ್ಲಿ ಗಿರ್ಜಿ ಯವ್ವ ಎತ್ತಗಾರ ಹಾಕೊಂಡು ಬಿದ್ದೆ ಅಂದ್ರೆ ಹಿಂದಾಗಡೆ ನನ್ನ ಬೈಕು ಇಲ್ಲ ನೀನು ಇಲ್ಲ. ಏನು ಮಾಡ್ಲಿವ ನನ್ನ ಗಂಡ? ಆಮೇಲೆ ಏನಿಲ್ಲ ನಾನು ಉಳ್ಳುಳ್ಳಾಶ್ ಬಿಡ್ತಾ ಬಡಿತಾನ. ಆಮೇಲೆ ಏನು ಮಾಡ್ಲಿವ ನಾನು? ಅಯ್ಯಯ್ಯವ್ವ ನನಗಲ್ಲ ಮಾತಾಯಿ, ನನ್ನ ಗಂಡಗ ಬೇಕಾಗಿತ್ತು. ಅಂದ್ರೆ ಒಂದು ಅರ್ಜೆಂಟ್ ಕೆಲಸ ಐತಿ, ಒಂಚೂರು ಕಡಿ ಕಪ್ಪಕ್ಕೆ ಹೋಗಿ ಬರ್ಬೇಕಾಗೈತಿ. ಅದು ಬಸ್ಗೆ ಓಡಿ ಹೋದ, ಬಸ್ ಹಾಳಾಗ್ಬೇಡೆ ಒಂದು ತಟಗೂ ನಿಂದಿರ್ಲಿಲ್ಲ, ಹಂಗ ಓಡೋಗ್ಯಾನ ಬಸ್ ನೀವು. ಪುರ್ಸತ್ತೆ ಇಲ್ದಂಗ. ಮೊದ್ಲು 2 ಬಸ್ ಇರೋದು, ಈಗ ಅರ್ಜೆಂಟ್ ಹೋಗ್ಬೇಕಲ್ಲ ಏನು ಮಾಡ್ಬೇಕು? ಅಲ್ಲಿ ಮುಂದೆ ಇದ್ರ ಕತ್ರಿಗೆ ಹೋಗಿ ಬೈಪಾಸ್ ರೋಡಿಗೆ ಬಿಟ್ರು, ಅಲ್ಲಿಂದ ಯಾವ್ದಾರ ಒಂದು ಗಾಡಿ ಹಿಡ್ಕೊಂಡು ಹೋಗ್ತಿದ್ದ. ಆ ಬೈಪಾಸ್ ರೋಡಿಗಾರ ಬಿಡೋರು ಯಾರು ಇಲ್ಲ. ಊರಾಗ ಅವ್ರವ್ರ ಕೆಲಸ ಅವ್ರಿಗೆ, ಹಂಗಾಗಿ ಯಾರು ಇಲ್ದಂಗೆ ಆಗ್ಬಿಟ್ಟೈತೆ. ಇವತ್ತು ಅಗದಿ ಅರ್ಜೆಂಟ್ ಒಂದು ವಿಚಾರ ಮಾತಾಡಕ ಕರಡಿ ಕಪ್ಪಕ್ಕೆ ಹೋಗಬೇಕಾಗೈತಿ. ಇಲ್ಲ ಅಂದ್ರೆ ಇದು ನಮ್ಮ ಅಳಿವು ಉಳಿವಿನ ಪ್ರಶ್ನೆ. ಅದಕ್ಕೆ ಒಂದು ಕೆಲಸದ ವಿಚಾರ ಅವ್ರು ಇವತ್ತ ಬಾ ಅಂತ ಹೇಳ್ಯಾರ. ಬಿಟ್ರೆ ನನ್ನ ಗಂಡ ಮೊದ್ಲ ಕೆಲಸದ ಪೈಪೋಟಿ ಮಂದಿ, ಅದಕ್ಕೆ ಬೇರೆದಾರು ಹೋಗ್ಬಿಡ್ತಾರೆ ಯವ್ವ. ಅದಕ್ಕೆ ಕರಡಿ ಕಪ್ಪಕ್ಕೆ ಹೋಗಕ್ಕೆ ನಮ್ಮ ಮನೆಯವ್ರ ಬೈಕ್ ಯವ್ವ. ನನ್ನ ಗಂಡ ಬೈತಾನ. ನಿನ್ನ ಗಂಡ ಟಿಪ್ಪದ ಕೆಲ್ಸಕ್ಕೆ ಹೋಗಿಲ್ಲನ? ಈಗ ಟ್ರಿಪ್ ಹೋಗ್ಯಾನಿಲ್ಲ, ಯಾವ ಧರ್ಮಸ್ಥಳಕ್ಕೆ ಹೋಗ್ಯಾನ, ಎಲ್ಲಿ ಹೋಗ್ಯಾನ? ಅವರು ಈಗ ಧರ್ಮಸ್ಥಳಕ್ಕೆ ಹೋಗ್ಯಾರ. ಅಲ್ಲಿಂದ ಹೊರನಾಡವೆಲ್ಲ ಅಡ್ಡಾಡಿ ಬರೋದು ಇನ್ನು 3 ದಿನ ಆಕತಿ. ಇವ್ರು ಈಗ 2 ತಾಸು ಹೋಗಾಕ 1 ತಾಸು ಒಂಚೂರು ಮಾತಾಡಿ, ಒಂದು 60 ತಾಸು ಮಾತಾಡಿ ಬರಾಕ 1 ತಾಸು ಅಂದ್ರೆ 1.5-2.5 ತಾಸ್ನ್ಯಾಗ ಕೆಲಸ ಮುಗಿದು ಹೋಗ್ಕತಿ. ನಿನ್ನ ಗಂಡು ಬರೋದು ಇನ್ನೂ ಅವತ್ತು. ಚಾವಿ ಹೆಂಗಿದ್ರು ಮನ್ಯಾಗ ಐತಿ, ನಾನು ನೋಡೇನ್ ತಗೋ, ಸುಳ್ಳು ಹೇಳ್ಬೇಡ ಮತ್ತೆ ಇಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡ. ಪೆಟ್ರೋಲ್ ಅವ್ರು ಹಾಕಿಸ್ತಾರೆ, ಪೆಟ್ರೋಲ್ ಹಾಕಿಸ್ಕೊಂಡು ಹೋಗಿ ಅಂತ ಹೇಳ್ತೇನೆ ಆತ. ಅಲ್ಲ ಗಿರ್ಜಿ ಆದ್ರೂ ಬೇಡವ ಯವ್ವ, ನನ್ನ ಗಂಡ ಬೈತಾನ ಗಿರ್ಜಿ. ಏನು ತಿಳ್ಕೊಳಕ್ ಹೋಗ್ಬೇಡ. ಗಾಡಿ ಅದು ನನ್ನ ಹೆಂಡತಿಗಿಂತ ಜಾಸ್ತಿ ಜೀವದಾನ ಅದ್ರ ಮೇಲೆ ಗೊತ್ತನು. ಅದು ಏನಾರು ಸ್ವಲ್ಪ ಹೊಲಸಾದ್ರು ಧೂಳಾದ್ರು ಏನಾದ್ರು ಅವ ಸುಮ್ಮನಿರಂಗಲ್ಲ. ಜ್ವರ ಬಂದಾನ ಅಲ್ಲೇ ಹೆಣ ಬಿದ್ದಂಗೆ ಬಿದ್ದಿದ್ರು. ಗಾಡಿ ಒರ್ಸೋದು ಮಾತ್ರ ಮರೆಯಲ್ಲ ಮನೆಯಾಗಿದ್ರೆ ಗೊತ್ತನು. ಗಾಡಿ ಒರೆಸಿ ತೊಳೋದು ಅದಕ್ಕೆ ಒಂದು ಇವತ್ತಿ ಕಟ್ ಹಚ್ಚೆ ಮುಂದೆ ಕೆಲಸ ಒಂದು. ಯವ್ವ ಆ ಗಾಡಿ ಮ್ಯಾಗ ಹೆಂಡತಿಗಿಂತ ಜಾಸ್ತಿ ಜೀವದಾನ. ಹೆಂಡತಿ ಸತ್ರು ಇರ್ತಾನ, ಗಾಡಿ ಇಲ್ಲಂದ್ರೆ ಇರೋದಿಲ್ಲ ನನ್ನ ಗಂಡ. ಅದಕ್ಕೆ ಬೇಜಾರು ಮಾಡ್ಕೊಬೇಡ ಗಿರ್ಜಿ, ನಾ ಮಾತ್ರ ಕೊಡೋದಿಲ್ಲವ. ಆಮೇಲೆ ಒಬ್ರಕಷ್ಟಕ್ಕೊಬ್ರು ಆಗಂಗಿಲ್ಲ ಅಂದ್ರೆ ಹೆಂಗ್ಲೆ ಗಿರ್ಜಿ ಇದು ಪರಕ? ಪರಕ್ಕ ಗಿರ್ಜಿ ಇದು ಪ್ರೇಮಕ್ಕ, ಒಬ್ರ ಕಷ್ಟಕ್ಕೊಬ್ರು ಆಗಂಗಿಲ್ಲ ಅಂದ್ರೆ ಹೆಂಗೆ ಹೇಳಿ ನೀನು ನೋಡೋಣ. ಅಲ್ಲ ನೀ ಹೆಂಗಿದೆ ಅಂತ ನಾನು ನಿನ್ ಕಾಲು ಬೀಳ್ತಾನೆ ಇಟ್ಕೊಡ.
ಅರ್ಜೆಂಟ್ ಐತಿ. ಎಷ್ಟು ಸಲ ನಿನ್ನ ಕಷ್ಟ ಅಂದಾಗ ನಾ ಸಹಾಯ ಮಾಡಿಲ್ಲ ಹೇಳು. ಅಲ್ಲ ಆದ್ರೂ ಇಷ್ಟು ದೊಡ್ಡ ದೊಡ್ಡ ಸಹಾಯ ಮಾಡಿ ಏನು ಆತ್ ಬಿಡವ, ಕೊಡ್ತೀನಿ. ಆದ್ರೆ 2.5-3 ತಾಸು ಒಳಗಂದ್ರೆ ತಂದಿಟ್ಬಿಡ್ಬೇಕು ಗಾಡಿನ. ಮತ್ತೆ ಈಗ ಹೇಳಕತ್ತೇನೆ, ಏನಾರ ಗಾಡಿ ಏನಾರ ಇಲ್ಲಪ್ಪ ಅಂದ್ರೆ ಮತ್ತೆ ಹೇಳಕತ್ತೇನೆ ಕೇಳು. ಇಲ್ಲ ಇಲ್ಲ, ಅಯ್ಯೋ 2.5-3 ತಾಸ್ನಾಗ ನಿನ್ನ ಗಾಡಿ ನಿನ್ನ ಮನೆ ಬೇಕಲ್ಲ ಇರ್ತತಿ ಆತ. ಚಾವಿ ಒಂದು ಕೊಡು ನೀನು, ನನ್ನ ಗಂಡಗೆ ಹೇಳ್ತಾನೆ. ಸರಿ ಕೊಡು, ಚಾವಿ ಕೊಡ್ತಾನೆ ತಡಿ. ತಟ್ಟು ಗಾಡಿ ಚಾವಿ ಕೇಳಿದ್ರ ಏನೀಕಿ ಕಡೆ ಆಸ್ತಿ ಕೇಳ್ದಂಗೆ ಮಾಡ್ತಾಳ. ಕೊಡಬಾರ್ದನ ಒಂದಿಟ್ಟು ಮನೆ ಬೇಕಲ್ಲ ನಿಂದ್ರಿಸಿ ತುಕ್ಕಿಡ್ಸಾಕ. ಈಕಿ ಗಂಡ ಬರೋದ ತಿಂಗ್ಳಕ್ಕೆ 3 ದಿನ, ಅದ್ರ ಬಂದಾಗಟ್ಟ 3 ದಿನ ತೊಗೊಂಡು ಅಡ್ಡಾಡ್ತಾನ, ವಾಪಸ್ ಅಲ್ಲೇ ನಿಂದ್ರಿಸಿ ಹೋಗಿರ್ತಾನ. ಪುರ್ಸತ್ ಮಾಡಂಗಿಲ್ಲ ಏನಿಲ್ಲ. ತಗೋ ಇಲ್ಲೋಡ 3 ತಾಸ್ನಾಗ ಅಂದ್ರೆ ಗಾಡಿ ತಂದು ಇಡಕ್ಕೆ ಹೇಳ ಗಿರ್ಜಿ. ಹ್ಞೂನ್ಲೇ, ಅಯ್ಯೋ ದೇವ್ರೆ ಕೊಡು. ಏನ ಆಸ್ತಿ ಕೊಟ್ಟಂಗೆ ಮಾಡ್ತೇವ, ಒಂದೀಟು ಊರಾಗಿದ್ದಿಂದ ಒಬ್ರು ಕಷ್ಟಕ್ಕೊಬ್ರು ಆಗದವ. ಮತ್ತೆ ಕೊಡ್ತತ್ತು ನಿನ್ನ ಗಾಡಿ ತಂದು ನಿನ್ನ ಮನೆ ಬೇಕಲ್ಲ ಇಡಿಸಿದ್ರ ಆತಿಲ್ಲ ಅಷ್ಟು ಹೇಳಿ ನನಗೆ. ತಲೆ ಕಟ್ಸ್ಕೊಬಿಡಾತ. ಏನು ನಿನ್ನ ಗಾಡಿ ಇನ್ನೊಂದು ಎಷ್ಟು 3 ತಾಸ್ನಾಗ ಅಂದ್ರೆ ನಿನ್ನ ಮನೆ ಬೇಕಲ್ಲ ತಂದು ಇಡಕ್ಕೆ ನನ್ನ ಗಂಡಗೆ ಹೇಳ್ತೇನೆ ಆತ. ಏನು ಸರಿ. ಅಯ್ಯವ್ವ ಏನು ಮಾಡ್ಲವ ನಾನು. ಅಯ್ಯೋ ದೇವ್ರೆ, ಕೊಡಲ್ಲ ಅಂದ್ರೆ ಸಿಟ್ಟು ಬರ್ತೈತಿ, ಕೊಟ್ರೆ ನನ್ನ ಗಂಡ ಕೆರಲೆ ಹೊಡಿತಾನ. ನಾನು ಎತ್ತಾಗಂತ ಬಡ್ದಾಡ್ಲಿ. ದೇವ್ರೆ ನನ್ನ ಗಾಡಿ 3 ತಾಸ್ಗೆ ಮನೆಗೆ ಬರಂಗೆ ಮಾಡಪ್ಪ. ರೀ ತೋರಿ ಬೈಕ್ ಚಾವಿ ಮಸ್ತಾಗಿ ನೋಡಿಲೆ, ಆರಾಮ್ ಜುಮ್ ಅಂತ ಹೋಗಿ ಬರ್ರಿ. ಆಮೇಲೆ ಬಂದ್ಮೇಲ್ರಿ ನಾನು ಒಂದು ಚಂದನ ಸೀರೆ ಉಟ್ಕೊಂಡಿರ್ತೀನಿ, ಇಬ್ರು ಬೈಕಿನಂತಲ್ಲಿ ನಿಂತು ಒಂದು ಫೋಟೋ ಹೊಡ್ಕೊಳ್ಳೋನು. ನಿಮ್ಮ ಹಳೆ ಬರ್ದ ಬೈಕ್ ತಗೊಂಡಂತರೂ ಫೋಟೋ ಹೊಡ್ಕೊಳಕ್ಕಾಗಲ್ಲ, ಮಂದಿ ಬೈಕ್ನಾಗಾರ ಕುತ್ಕೊಂಡು ಫೋಟೋ ಹೊಡ್ಕೊಳ್ಳೋಣಂತ. ಏನ ಅಲ್ಲ ಚಾವಿ ತಂದೀಗ ಬೈಕ್ ಅವ್ರ ಮನೆ ಬೇಕಲ್ಲ ನಿಂತೈತ್ರಿ, ಹಂಗ ಹೋಗ್ತಾ ದಾರಾಗ ನೀವು ಹೋಗಿ ಚಾವಿ ಇಸ್ಕೊಳಕ ಸೈ ಮಾಡ್ಕೊಳತ್ತಿದ್ರಲ್ಲ, ಅದಕ್ಕೆ ಚಾವಿ ನಾನೇ ಇಸ್ಕೊಂಬಂದಿನಿ. ಹೋಗ್ತಾ ದಾರಾಗ ಅಲ್ಲೇ ಬೈಕ್ ಐತಿ, ತಗೊಂಡು ಹೋರಿ. ಏನು 3 ತಾಸ್ನಾಗ ಅಂದ್ರೆ ತಂದಿಡ್ರಿಪ್ಪ. ಹೋಗಾಕ ಒಂದು 40 ನಿಮಿಷ ಬೇಕನ, 45 ನಿಮಿಷ. ಒಂದು ಸ್ವಲ್ಪ ತನ ಮಾತಾಡ್ರಿ, ವಾಪಸ್ ದೌಡ್ ಬಂದ್ಬಿಡ್ರಿ. ಏನು ಸರಿ, ಮಂದಿ ಗಾಡಿ ತಗೊಂಡು ಹೋಗೋದು ಬೇರೆ. ಆಯ್ತು ಬರ್ತೇನೆ.